ಹಾಯ್ ಹಲೋ ನಮಸ್ಕಾರ ಯೋ ವಾಚಿಂಗ್ ದಿ ಥಾಟ್ಲ ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕೋತಂದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಡಿ ಅಂತ ಹೇಳ್ತಾನೆ ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನೀವು ಹಿಂದೆಗಡೆ ನೋಡ್ಬೋದು ಒಂದು ರೇಸ್ ಟ್ರ್ಯಾಕಿಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಬೆಂಗಳೂರಿಂದ ಒಂದು 20-30 ಕಿಲೋಮೀಟರ್ಸ್ ಅಷ್ಟೇ, ಇಲ್ಲೇ ಮೆಕೋಕಾಟೋಪಿ ಅಂತ. ಸೊ ಈ ಒಂದು ರೇಸ್ ಟ್ರ್ಯಾಕ್ ಬಂದಿದ್ದೀವಿ, ಪಲ್ಸರ್ ಫೆಸ್ಟಿವಲ್ ಆಫ್ ಸ್ಪೀಡ್ ಆ್ಯಂಡ್ ಈ ಥರ ತುಂಬ ಇವೆಂಟ್ಸ್. ಆ್ಯಂಡ್ ಆಲ್ಸೋ ಈ NS200 ಲಾಂಚ್ ಆಗಿದ್ದು ಇದೇ ಟ್ರ್ಯಾಕಲ್ಲೇ, ಅಂದರೆ ಬೆಂಗಳೂರಲ್ಲಿ ಆ್ಯಂಡ್ ಸೌತ್ ರೀಜನಲ್ಲಿ ಇಲ್ಲೇ ಲಾಂಚ್ ಮಾಡಿದ್ದು. ಅದೇ ಟ್ರ್ಯಾಕ್ ಅವಾಗ ಕೂಡ ನೋಡಿದಿರಿ ನೀವು, ಗಾಡಿ ಅಲ್ಲೆಲ್ಲ ನಿಲ್ಸ್ಕೊಂಡು ರಿವ್ಯೂ ಮಾಡಿದ್ದೆ. ಸೊ ಅದೇ ಟ್ರ್ಯಾಕಲ್ಲೇ ಇವಾಗ ನಾವು ಬಂದಿರೋದು. ಏನಕ್ಕೆ ಏನು ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ದೀವಿ ಪ್ರತಿಯೊಂದು ಇಲ್ಲಿ ನಿಮ್ಗೆ ತೋರಿಸ್ಬೋದು. ಇಲ್ಲಿ ನೋಡ್ತಾ ಇರಾ ರಾಜೇಶ್ ಆ್ಯಂಡ್ ಸಾಕ್ಷಿ. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನಂದರೆ ನಾವಿವಾಗ ಬಂದಿದ್ದು CRA ಮೋಟರ್ ಸ್ಪೋರ್ಟ್ಸ್ ಕಡೆಯಿಂದ. CRA ಮೋಟರ್ ಸ್ಪೋರ್ಟ್ಸ್ ಬಂದು ನಿಮಗೆ ಟ್ರ್ಯಾಕಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ನಿಮಗೆ ಟ್ರ್ಯಾಕಲ್ಲಿ ಗಾಡಿ ಓಡಿಸೋದು ಹೇಗೆ ಆ್ಯಂಡ್ ನಿಮಗೆ ಸರ್ಟಿಫಿಕೇಶನ್ ಸಿಗುತ್ತೆ. ಅದು ಏನೇನು ಅಂತ ಪ್ರತಿಯೊಂದು ನಿಮಗೆ ನಂತರ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ನಾವು ಬಂದಿದ್ದು ಇಲ್ಲಿ ನಮ್ಮ ಟ್ರ್ಯಾಕ್ ಡೇ ಮಾಡೋಕ್ಕೆ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಸರ್ಟಿಫಿಕೇಶನ್. ಸೊ ಟೋಟಲ್ 4 ಲೆವೆಲ್ಸ್ ಇರುತ್ತೆ. ಅದ್ರದ್ದು ಲೆವೆಲ್ 1 ಲೆವೆಲ್ 2 ಇಲ್ಲೇ ಬೆಂಗಳೂರು ನಡೆಯೋದು ಮೆಕೋಕಾಟೋಪಿಯಲ್ಲಿ. ಸೊ ಆ ಒಂದು ಮೆಕೋಕಾಟೋಪಿಯಾಗಿ ನಾವು ಬಂದಿದ್ದೀವಿ ನಮ್ಮ ಲೆವೆಲ್ 1 ಲೆವೆಲ್ 2 ಸರ್ಟಿಫಿಕೇಶನ್ ಮಾಡೋಕ್ಕೆ. ಈ ಸರ್ಟಿಫಿಕೇಶನ್ ಏನು, ಅದ್ರ ಡೀಟೇಲ್ಸು ಪ್ರತಿಯೊಂದು ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೊಡ್ತೀನಿ. ಇವಾಗ ನಾವು ಆ್ಯಕ್ಚುಲಿ ಟ್ರ್ಯಾಕ್ ಓಡಿಸೋಕ್ಕಿಂತ ಮುಂಚೆ ಇವರು ಟ್ರ್ಯಾಕ್ ಹೋಗಿ ಕರ್ಕೊಂಡು ಹೋಗ್ತಾರೆ. ಇವಾಗ ಪ್ರತೀಕ್ ಅನ್ನೋರು ಅಲ್ಲಿದ್ದಾರೆ. ಸೊ ಅವ್ರು ನಮಗೆ ಟ್ರ್ಯಾಕ್ ಬಗ್ಗೆ ಒಂದು ಓವರ್ವ್ಯೂ, ಒಂದು ಸ್ಮಾಲ್ ಬ್ರೀಫಿಂಗ್ ಕೊಡ್ತಾರೆ. ಟ್ರ್ಯಾಕ್ ಯಾವ ಥರ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಅವ್ರ ಹತ್ರನೇ ಮಾತಾಡಿಸ್ತೀನಿ. What I do is, when I reach this point, I sit up straight from tuck-in position, okay? Hold it constant, keep your vision till here. Once you reach this point, shift your vision over there, okay? If you look straight, you're going to go straight outside the track. So shift your vision to your next out point, okay? So as soon as you reach here, try lifting the bike, okay? And open the throttle gradually, okay? So automatically the bike will take you in the racing line. There are this we call as pits. Okay, pit is a place where we park our bikes, where we can work on our bikes. Nam team, nam friends, everyone can stay here, relax here. Okay, pit mundgade baro place na ನಾವು working lane anta ಹೇಳ್ತೀವಿ bro. This is the place before going to the track. You can work on your bike, you can keep your bikes parked and keep it ready. And ನೀವು ಫ್ಯೂಯಲಿಂಗು ಯಾವತ್ತು ವರ್ಕಿಂಗ್ ಲೇನಲ್ಲಿ ಇಲ್ಲ ಪಿಟ್ಸ್ ಹಿಂದ್ಗಡೆ ಮಾಡಬೇಕು. ಯು ಆರ್ ನಾಟ್ ಸಪೋಸ್ ಟು ಫ್ಯೂಯಲ್ ಇನ್ ದ ಪಿಟ್ಸ್ ಬಿಕಾಸ್ ದೇ ಮೈಟ್ ಬಿ ಸಮ್ ಫ್ಲೇಮೇಬಲ್ ಥಿಂಗ್ಸ್. ದಟ್ಸ್ ವೈ ಇಟ್ಸ್ ಅ ಪ್ರಿಕಾಷನ್, ಆಯ್ತಾ? ಸೊ ಬ್ರೋ, ಇಲ್ಲಿ ನೀವು ಗಾಡಿಯಲ್ಲಿ ಕೂತ್ಕೊಳ್ಳೋ ಪೊಸಿಷನ್ ಚೇಂಜ್ ಆಗುತ್ತೆ ಆನ್ ಅ ರೇಸ್ ಟ್ರ್ಯಾಕ್. ಓಕೆ, ದ ಫಸ್ಟ್ ಸ್ಟೆಪ್ ಇಸ್ ವೇ ಯು ಸಿಟ್ ಆನ್ ದ ಬೈಕ್. ಓಕೆ, ಯಾವತ್ತು 1 ಫಿಸ್ಟ್ ಗ್ಯಾಪ್ ಇಟ್ಕೊಂಡು ಕೂತ್ಕೋಬೇಕು. ಯು ಆರ್ ನಾಟ್ ಸಪೋಸ್ ಟು ಸಿಟ್ ಫ್ರಂಟ್. A few moments later. ಸೊ ವಾಯ್ಸ್ ನೋಡಿದ್ರೆ ನೀವು ಒಂದು ವಾರ್ಮ್ ಅಪ್ ಸೆಷನ್ ಆಯಿತು. ವಾರ್ಮ್ ಅಪ್ ಸೆಷನ್ ಅಲ್ಲ, ಲೈಕ್ ಬ್ರೀಫಿಂಗ್ ಸೆಷನ್ ಆಯಿತು, ಹೆಂಗೆ ಮಾಡೋದು. ಆಮೇಲೆ ಟ್ರ್ಯಾಕ್ ವಾಕ್ ಅರೌಂಡ್ ಆಯಿತು. ಆ್ಯಂಡ್ ಬೇಸಿಕ್ಸ್ ಏನೇ ಹೇಳ್ಕೊಡ್ಬೇಕು, ಅಂದರೆ ಒಂದು ಟ್ರ್ಯಾಕಲ್ಲಿ ಓಡಿಸೋಕೆ ಏನೇನು ಬೇಸಿಕ್ಸ್ ಕಲಿಬೇಕು ಅನ್ನೋದನ್ನ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಮೇಲೆ ಹೇಳ್ಕೊಟ್ರು. ಆ್ಯಂಡ್ ನಿಮ್ಗೆ ಇದೆಲ್ಲ ಲೈಕ್ ಮೈನ್ಯೂಟ್ ಅನ್ಸ್ಬೋದು, ಬಟ್ ಒಂದು ಟ್ರ್ಯಾಕಲ್ಲಿ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಇಲ್ಲಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ನಿಮ್ಗೆ ಅದು ಫೀಲ್ ಗೊತ್ತಾಗೋದು. ಬಿಕಾಸ್ ವೆನ್ ಯು ಆರ್ ಇನ್ ದಿ ಟ್ರ್ಯಾಕ್, ನಿಮಗೆ ಆ ಫೀಲಿಂಗೇ ಬೇರೆ. ನಾನು ಟ್ರ್ಯಾಕಲ್ಲಿ ಓಡಿಸ್ತಾ ಇದ್ದೀನಿ, ಒಂದು ಇದಿರುತ್ತೆ, ಜೋಶ್ ಇರುತ್ತೆ ಅನ್ನೋ ಒಂದು ಮೈಂಡ್ ತಲೆಯಲ್ಲಿ ಕೂತ್ಕೊಂಡಿರುತ್ತೆ ನಿಮ್ಗೆ. ಅದು ಆ ಒಂದು ಫೀಲ್ ನನಗೆ ತುಂಬಾ ಬರ್ತಾ ಇದೆ. ಲೈಕ್ ಹೆಂಗಂದ್ರೆ, ನಾನು ಇಷ್ಟು ದಿನ ಟ್ರ್ಯಾಕ್ ಅಲ್ಲಿ ಓಡಿಸಿದೀನಿ, ಮೆಕೋಕಾಟೋಪಿಯಲ್ಲಿ ಓಡಿಸಿದೀನಿ, ಅರುಣಗಿರಿಯಲ್ಲಿ ಓಡಿಸಿದೀನಿ, ಮೇಮಾರ್ಟಿಲಿ ಓಡಿಸಿದೀನಿ, ಆಮೇಲೆ ಚಾಕನ್ ಟ್ರ್ಯಾಕ್ ಅಲ್ಲಿ ಓಡಿಸಿದೀನಿ, ಆಮೇಲೆ ಇನ್ನೂ ಒಂದೆರಡು ಚಿಕ್ಕ ಗೋಕಾಟಿಂಗ್ ಟ್ರ್ಯಾಕ್ ಪುಣೆಯಲ್ಲಿ, ಮುಂಬೈಲೆಲ್ಲ ಓಡಿಸಿದೀನಿ. ಬಟ್ ಫಸ್ಟ್ ಟೈಮು ಟ್ರ್ಯಾಕ್ ಅಲ್ಲಿ ಹೆಂಗ್ ಓಡಿಸೋದು ಅಂತ ಕೇಳಿತಾ ಇದೀನಿ. ಟ್ರ್ಯಾಕ್ ಅಲ್ಲಿ ಯಾರು ಬೇಕಾದ್ರೆ ಓಡಿಸ್ತಾರೆ, ಬಟ್ ಟ್ರ್ಯಾಕ್ ಅಲ್ಲಿ ಯಾವ ತರ ಓಡಿಸ್ಬೇಕು ಅನ್ನೋದು ಮೇನ್ ಆಗಿ ಕಲಿಬೇಕಾಗಿರೋದು. ಅದನ್ನ ಕಲಿಬೇಕು ಅಂತಾನೆ ನಾವಿವತ್ತು CRA ಮೋಟರ್ ಸ್ಪೋರ್ಟ್ಸ್ ಹತ್ರ ಬಂದಿದ್ದು. ಸೊ ನಾನಂತೂ ಫುಲ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಟ್ರ್ಯಾಕ್ ಸೆಷನ್ ಅಲ್ಲಿ ಫಸ್ಟ್ ಟೈಮ್ ಒಂದು ಪ್ರಾಪರ್ ಟ್ರೈನಿಂಗ್ ತಗೊಂಡು ಬ್ರೀಫಿಂಗ್ ತಗೊಂಡು ಮಾಡ್ತಿರೋಂಥ ಟ್ರ್ಯಾಕ್ ಸೆಷನ್ ಇದು. ಇವತ್ತೊಂದು ಸೆಷನ್ ಜಸ್ಟ್ ಬೇಸಿಕ್ಸ್ ಆಗಿರುತ್ತೆ. ಲೈಕ್ ನಮಗೆ ಇನ್ನ ಆ ಟರ್ಮಿನಾಲಜೀಸ್, ಅಪೆಕ್ಸ್ ಅನ್ನೋದು ಇವ್ರು ಏನೇನು ಹೇಳಿದ್ರು, ಸೊ ಆ ಬೇಸಿಕ್ ಟರ್ಮಿನಾಲಜೀಸ್ ಇನ್ನ ನಮಗೆ ಅರ್ಥ ಆಗಿಲ್ಲ. ಸೊ ಅದನ್ನೆಲ್ಲ ನಾಳೆ ಸೆಷನ್ ಅಲ್ಲಿ ಹೇಳ್ತಾರೆ ಪ್ರಾಬ್ಲಿ. ಅದನ್ನು ಇದೇ ವಿಡಿಯೋಲಿ ಬರುತ್ತೆ. ಸೊ ಇವಾಗ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಸೊ ಬೇಗ ಸೂಟಪ್ ಆಗ್ಬಿಡೋಣ, ಬನ್ನಿ. ಸೊ ವಾಯ್ಸ್ ನೋಡ್ತೀರಾ, ಫುಲ್ಲು ಗೇರಪ್ ಆಗಿದ್ದೀನಿ ಇವಾಗ, ಫುಲ್ ಸೂಟಪ್ ಆಗಿದ್ದೀನಿ. ಆ್ಯಂಡ್ ಟ್ರ್ಯಾಕ್ ಸೆಷನ್ಸ್ನ ಇಟ್ ಮಾಡೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ಪ್ರಾಬ್ಲಿ ಇವಾಗ ವಾರ್ಮ್ ಇರುತ್ತೆ, ಬೈಕ್ ತೊಗೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ, ಹೆಂಗಿರುತ್ತೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಥರ ಓಡಿಸ್ಬೇಕು ಅಂತ. ಅದಾದ್ಮೇಲೆ ಪ್ರಾಪರಾಗಿ ಓಡಿಸೋದನ್ನ ಲೈಕ್ ಪ್ರಾಪರ್ ಲ್ಯಾಪ್ ಕೊಡ್ತಾರೆ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ನನಗೆ ಏನೇನಾಗುತ್ತೆ ಅಂತ ನೀವೇ ನೋಡ್ತೀರಾ. ಬಟ್ ಹೆಲ್ಮೆಟ್ಗೆ ಗೋಪ್ರ ಬಿಡ್ತಾರಾ ಇಲ್ಲೋ ನಂಗೆ ಗೊತ್ತಿಲ್ಲ. ಯೂಶಲಿ ಬಿಡಲ್ಲ ಟ್ರ್ಯಾಕ್ಸಲ್ಲೆಲ್ಲ, ನಮಗೆ ಬ್ರ್ಯಾಂಡ್ ಕಡೆಯಿಂದ ಹೋದಾಗ ಬಿಡ್ತಾರೆ, ಬಟ್ ಟ್ರ್ಯಾಕ್ ಸೆಷನ್ಸಲ್ಲೆಲ್ಲ ಬಿಡಲ್ಲ. ಸೊ ನೋಡೋಣ. ಕಂಪ್ಲೀಟ್ ಗೇರಪ್ ಆಗಿದ್ದೀವಿ, ಗಾಡಿ ಓಡ್ಸೋಣ. ಬಟ್ ಇವಾಗ ನಾವು ಎಷ್ಟು ವಾಕ್ ಅರೌಂಡ್ ಮಾಡ್ತೀವಲ್ಲ ಅದನ್ನೇ ಗಾಡೀಲಿ ತೋರಿಸೋರೆ. ಎಲ್ಲ ನಿಮಿಷ ಏನೇನು ಅಪೇಕ್ಷೆ ಎಲ್ಲ ತೋರಿಸ್ತಾರೆ. ಮತ್ತೆ
ವಾಯ್ಸ್ ಇವಾಗಷ್ಟೇ ಒಂದು ಸೆಷನ್ ಆಯಿತು. ಲೈಕ್ ಫಸ್ಟ್ ಸೆಷನ್ ಅಲ್ಲ, ನಾನು ಇಷ್ಟು ದಿನ ಓಡಿಸಿದ್ದಕ್ಕೂ ಟ್ರ್ಯಾಕಲ್ಲಿ ಇವತ್ತು ಓಡಿಸಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಿಕಾಸ್ ಅವ್ರು ಹೇಳಿದಂಥ ಪಾಯಿಂಟ್ಸ್ ಎಲ್ಲ ತಲೆಯಲ್ಲಿ ಇರ್ತಿತ್ತು. ಸೊ ಆ ಪಾಯಿಂಟ್ಸ್ನ ನಾನು ಲೈಕ್ ಫಾಲೋ ಮಾಡೋಕ್ಕೋಗಿ ಸ್ವಲ್ಪ ಲೈನ್ 2-3 ಮಿಸ್ ಆಯಿತು. ಬಟ್ ಅವ್ರು ಹೇಳಿದ್ರೆ ಇಟ್ಸ್ ಆಬ್ವಿಯಸ್, ಹೋಗ್ತಾ ಯೂಸ್ಟ್ ಆಗ್ತೀವಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಸೆಷನ್ ಹೇಗಿರುತ್ತೆ ಏನು ಕತೆ ಅಲ್ಲ. ಸೊ ಏನಾಗುತ್ತೆ, ಹಿಂಗೆ ಮಾಡಿದವಾಗ ನಮ್ಮ ಕಾಲು ಒಂದು ಸೆಕೆಂಡ್ ಥಿಂಗು ಕಾರ್ನರಿಗೆ ಹೋಗ್ಬೇಕಿದ್ರೆ So it is out, in and out. This happens in every corner, which is not when you are ವೈಸ್ ಇವಾಗ ನಮ್ದು 4 ಸೆಷನ್ ಮುಗಿಸ್ಕೊಂಡ್ಬಂದಿದ್ದೀವಿ. ಡೇ 1 ಇವತ್ತು. ಸೊ ಡೇ 1 ಅಲ್ಲಿ 4 ಸೆಷನ್ ಇರುತ್ತೆ. ಫಸ್ಟ್ ಸೆಷನಲ್ಲಿ ನಮಗೆ ಒಂದೊಂದು ಸೆಷನ್ ಆದ್ಮೇಲೆ ನಮಗೆ ಲೈಕ್ ಕ್ಲಾಸಸ್ ತೊಗೊಂಡು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀವಿ, ಏನು ಸರಿ ಮಾಡ್ಕೋಬೇಕು ಅದೆಲ್ಲ ಹೇಳ್ತಾರೆ. ಸೊ ಫಸ್ಟ್ ಡೇ ಅಲ್ಲಿ 4 ಸೆಷನ್ಸ್, ಅದಲ್ಲಿ ಇವಾಗ ಆಲ್ರೆಡಿ 4 ಸೆಷನ್ ಮುಗಿಸಿದ್ದೀವಿ. ಫಸ್ಟ್ ಸೆಷನ್ ಅಲ್ಲಿ ನಮಗೆ ಅವರೇ ಮುಂದೆ ಲೀಡ್ ಮಾಡ್ಕೊಂಡು ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಔಟ್ ಮಾಡಬೇಕು, ಎಲ್ಲಿ ಇನ್ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾರೆ. ಅದಾದ್ಮೇಲೆ ಸೆಕೆಂಡ್ ಸೆಷನ್ ಅಲ್ಲಿ ನಮಗೆ ಸಿಮ್ಯುಲೇಟರ್ ಕೊಟ್ಟು ಲೀನ್ ಹೆಂಗ್ ಮಾಡಬೇಕು, ಎಲ್ಲಿ ಪ್ರೆಷರ್ ಕೊಡಬೇಕು, ತೈಯಿಂದ ಹೆಂಗ್ ಪ್ರೆಷರ್ ಕೊಟ್ಟರೆ ಯಾವ ಕಡೆಯಿಂದ ಲೀನ್ ಆಗುತ್ತೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಮತ್ತೆ ಥರ್ಡ್ ಸೆಷನ್ ಅಲ್ಲಿ ನಮಗೆ ಡ್ರಿಲ್ಸ್ ಮಾಡಿಸ್ತಾರೆ. ಕೋನ್ಸ್ ಇಟ್ಟಿರ್ತಾರೆ. ಕೋನ್ಸ್ ನಾವು ಲೈಕ್ ವಿಷನ್ ನ ಫೋಕಸ್ ಮಾಡ್ಕೊಂಡು ಥರ್ಡ್ ಸೆಷನ್ ಮಾಡಿಸ್ತಾರೆ. ಅಂದ್ರೆ ನಾವು ಎಲ್ಲಿ ಫೋಕಸ್ ಮಾಡ್ತೀವಿ ಗಾಡಿ ಅದೇ ಮೂವ್ಮೆಂಟ್ ಗೆ ಹೋಗುತ್ತೆ. ಅದು ಹೇಳೋದಷ್ಟೇ ಅಲ್ಲ, ಲೈಕ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ಅದು. ಸೊ ಅದೇ ತರ ಇವಾಗ ನಮ್ಗೊಂದು ಟಾರ್ಗೆಟ್ ಅಂತ ಕೋನ್ಸ್ ಕೊಟ್ಟಿರ್ತಾರೆ. ಕೋನ್ಸ್ ಅಲ್ಲಿ ನಾವು ಅದನ್ನ ನೋಡ್ಕೊಂಡೇ ಮಾಡೋದು. ಸೊ ಇದು ಥರ್ಡ್ ಸೆಷನ್ ಆಗಿರುತ್ತೆ. ಅಂಡ್ ಫೋರ್ತ್ ಸೆಷನ್ ಅಲ್ಲಿ ನಮಗೆ ಲೈಕ್ ಫ್ರೀ ಲ್ಯಾಬ್ ಕೊಟ್ಟಿರ್ತಾರೆ. ಇಲ್ಲಿ ಇದುವರೆಗೂ ಫಸ್ಟ್ 3 ಸೆಷನ್ಸ್ ಅಲ್ಲಿ ಏನ್ ಕಲ್ತೀರಾ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಒಂದು ಸೆಷನ್ ಕೊಡ್ತಾರೆ. ಆಲ್ಮೋಸ್ಟ್ ಒಂದು 7 to 8 ಲ್ಯಾಬ್ಸ್ ಇರುತ್ತೆ ಪ್ರಾಬ್ಲಿ. ಸಗದಾಯ್ತದು. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡಿ ಅದು ಎಕ್ಸಿಕ್ಯೂಟ್ ಮಾಡಿರಾ ಇಲ್ವಾ ಅನ್ನೋದು ನೀಟಾಗಿ ಗೊತ್ತಾಗ್ಬಿಡುತ್ತೆ ಈ 4th ಸೆಷನ್ ಅಲ್ಲಿ. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಮತ್ತೆ ಕರ್ಕೊಂಡು ಹೋಗಿ ಅಲ್ಲಿ ಲೈಕ್ ಹೇಳ್ತಾರೆ ಏನೇನು ಮಿಸ್ಟೇಕ್ಸ್ ಮಾಡಿರಾ ಇವತ್ತು, ಏನ್ ಇದು ಮಾಡಬೇಕು, ಜೊತೆಗೆ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಕೂಡ ಇರುತ್ತೆ. ಸೊ ನೀವು ಬೆಟರ್ ಆಗಿ ಲರ್ನ್ ಮಾಡ್ತೀರಾ, ಮತ್ತೆ ಮಿಸ್ಟೇಕ್ಸ್ ಮಾಡಕ್ ಹೋಗಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಇವತ್ತಿನ ಡೇ ಇಲ್ಲಿ ವ್ರಾಪ್ ಮಾಡ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ಡೇ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅಂಡ್ ಡೇ 1 ನೀವು ನೋಡಿದ್ರಿ. ಡೇ 2 ಆದ್ಮೇಲೆ ನಮಗೆ ಎಕ್ಸಾಮ್ ಕೂಡ ಕೊಡ್ತಾರೆ. ಸೊ ಸರ್ಟಿಫಿಕೇಶನ್ ಎಲ್ಲ ಇರುತ್ತೆ, FMSCI ಸರ್ಟಿಫಿಕೇಶನ್. ಅದ್ರದ್ದೆಲ್ಲ ಡೀಟೇಲ್ಸ್ ಕಂಟಿನ್ಯೂ ಆಗುತ್ತೆ. ಅಂಡ್ ನೀವು ಇದಕ್ಕೆ ರಿಜಿಸ್ಟರ್ ಆಗಬೇಕು. ಏನ್ ಮಾಡಬೇಕು ಅಂದ್ರೆ ನೀವು ಫರ್ದರ್ ಬ್ಲಾಗ್ ನ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗಿರುತ್ತೆ. ಪ್ರತಿಯೊಂದು ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಕೊಟ್ಟಿರ್ತೀನಿ. The next day. ಸೊ ಬಾಯ್ಸ್, ವೆಲ್ಕಮ್ ಟು ಡೇ 2. ಸೊ ಡೇ 2 ಆಫ್ ನಮ್ಮ ಟ್ರ್ಯಾಕ್ ಡೇಲಿ ಇದೀವಿ ನಾವು. ಅಂಡ್ ಇಲ್ಲಿ ನೋಡ್ಬೋದು ಇವತ್ತು ನಾನು ಯಾವ ಗಾಡೀಲಿ ಬಂದಿದ್ದೀನಿ ಅಂದ್ರೆ ನಮ್ಮ CBR ತಗೊಂಬಂದಿದ್ದೀನಿ ಇವತ್ತು. ಆ್ಯಕ್ಚುಲಿ ನಿನ್ನೆ ಕಾರಲ್ಲಿ ಯಾಕೆ ಅಂದರೆ ರಾಜೇಶ್ ಬರ್ತಿದ್ದ ಅಂದ್ಬಿಟ್ಟು ಕಾರಲ್ಲಿ ಬಂದ್ವಿ. ಆ್ಯಂಡ್ ಫಸ್ಟ್ ಡೇ ಇನ್ನೂ ಹೆಂಗಿರುತ್ತೆ ಏನು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಬ್ಯಾಗು ಆಮೇಲೆ ಗೇರ್ಸ್ ಏನಿತ್ತು ಪ್ರತಿಯೊಂದು ಕಾರಲ್ಲಿ ಇಟ್ಕೊಂಡೆ. ಸೊ ನೆಕ್ಸ್ಟ್ ಡೇ ಇವಾಗ ಬೈಕಲ್ಲಿ ಆರಾಮ ಒಬ್ಬನೇ ಅಲ್ಲ ಇವತ್ತು ಅಂದ್ಬಿಟ್ಟು ಇವತ್ತು ಒಬ್ಬನೇ ಬಂದಿದ್ದು. ಬೂಟ್ಸು ಎಲ್ಲ ಹಿಂಗೆ ಹಾಕೊಂಡೆ ಬಂದ್ಬಿಟ್ಟೆ ಡೈರೆಕ್ಟಾಗಿ. ಸೊ ಇವಾಗ ಹೋಗಿ ನಮ್ಮ ಸೂಟ್ ಇಸ್ಕೊಂಡು ಸೊ ಸೂಟ್ ಅಪ್ ಆಗಿಬಿಡೋಣ. ಅದಾದಮೇಲೆ ಮತ್ತೆ ನಮ್ಮ ಫಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಷ್ಟ ತನಕ ಟ್ರ್ಯಾಕ್ ವಾಕ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಫುಲ್ಲು ಫಾಗಿತ್ತು ಲಿಟ್ರಲಿ. ಆ್ಯಂಡ್ ನಮ್ಮ ಸೂಟ್ ಇಸ್ಕೊಂಡು ಸೂಟ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ, ಬನ್ನಿ.
Many hours later. ಸೊ ಬಾಯ್ಸ್, ಡೇ 1 ಅಲ್ಲಿ ನೋಡಿದ್ರಿ ನೀವು. ಡೇ 1 ಅಲ್ಲಿ ಜಸ್ಟ್ ಬೇಸಿಕ್ಸ್ ಏನೇನಿತ್ತು ಪ್ರತಿ ಒಂದು ಎಲ್ಲ ಆಯ್ತು. ಡೇ 2 ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ ಜಸ್ಟ್ ಒಂದು ಟ್ರಯಲ್ ರನ್ ಕೊಟ್ಟರು, ಒಂದು 7 to 8 ಲ್ಯಾಬ್ಸ್. ಸೊ ಆ ಲ್ಯಾಬ್ಸ್ ಅಲ್ಲಿ ನಮಗೆ ಫ್ರೀ ಆಗಿ ಬಿಟ್ಟಿರೋ ನಾವ್ ಏನೇನ್ ಮಾಡ್ತೀವಿ ಮಿಸ್ಟೇಕ್ಸ್ ಎಲ್ಲ ಚೆಕ್ಔಟ್ ಮಾಡಕ್ಕೆ. ಅದಾದ್ಮೇಲೆ ವಾಪಸ್ ಬಂದಂಗೆ ಇಲ್ಲಿ ಹಿಂದೆಗಡೆ ಬಂದು ಎಲ್ಲ ಹೇಳ್ಕೊಡ್ತಾರೆ ಏನ್ ಮಿಸ್ಟೇಕ್ ಮಾಡಿದ್ವಿ, ಏನೇನ್ ಸರಿ ಮಾಡ್ಕೋಬೇಕು ಅಂತ. ಅದಾಗ್ದಂಗೆ ಸೆಕೆಂಡ್ ಸೆಷನ್ ಅಲ್ಲಿ ಡ್ರ್ಯಾಗ್ ಲಾಂಚ್ ಹೆಂಗ್ ಮಾಡೋದು, ಲಾಂಚ್ ನ ಹೆಂಗೆ ಮಾಡ್ಬೇಕು ಡ್ರ್ಯಾಗ್ ರೇಸ್ ಅಲ್ಲಿ ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಅದಾಯ್ತು. ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಇರುತ್ತೆ, ಅದನ್ನೆಲ್ಲ ಒಂದು 3 to 4 ಸೆಷನ್ಸ್ ಆಯ್ತದು. ಅದಾದ್ಮೇಲೆ ಮತ್ತೆ ವಾಪಸ್ ಬಂದ್ಮೇಲೆ ಪಿಟ್ಸ್ಗೆ ಇಲ್ಲಿ ಮತ್ತೆ ಇನ್ನೊಂದ್ಸತಿ ಟ್ರೈನಿಂಗ್ ಆಗುತ್ತೆ. ಲೈಕ್ ನಮ್ದು ಏನೇನ್ ಮಿಸ್ಟೇಕ್ಸ್ ಇದೆ ಓವರ್ ಆಲ್ ಇದುವರೆಗೂ 2 days ಅಲ್ಲಿ ಅವ್ರು ಅಬ್ಸರ್ವ್ ಮಾಡಿದಂತ ಏನೇನ್ ಮಿಸ್ಟೇಕ್ಸ್ ಇದೆ ಪ್ರತಿ ಒಂದನ್ನು ಎಲ್ಲ ರೆಕ್ಟಿಫೈ ಮಾಡಿ ಹೇಳಿ ಏನ್ ಕರೆಕ್ಟ್ ಮಾಡ್ಕೋಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಸಿಮ್ಯುಲೇಟರ್ ಅಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಅದನ್ನ ಇನ್ನೊಂದು ಸೆಷನ್ ಕೊಟ್ಟರು. ಲಾಸ್ಟ್ ಸೆಷನ್ ಅದು ಇವಾಗ ಜಸ್ಟ್ ಮುಗಿಸ್ಕೊಂಡ್ ಬಂದಿದೀವಿ ಅಂಡ್ ವಿಡಿಯೋ ಕೂಡ ನೋಡಿದ್ರಿ ನೀವು ಅದನ್ನ. ಆ ಸೆಷನ್ ಅಲ್ಲಿ ನಾವೇನೇನ್ ಮಾಡಿದ್ವಿ ಪ್ರತಿ ಒಂದು ಎಲ್ಲ ಏನ್ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಗೈಡ್ ತರ ಒಬ್ಬರನ್ನ ಬಿಟ್ಟಿರ್ತಾರೆ. ಅದು ನನ್ನ ಕೇಸಲ್ಲಿ ಪ್ರೀತಮ್ ಅವರಿದ್ರು. ಸೊ ಪ್ರೀತಮ್ ರಾವ್ ನಮ್ಮನ್ನ ಮುಂದೆ ಲೀಡ್ ಮಾಡಿ ಅವ್ರನ್ನ ಟೇಲ್ಗೇಟ್ ಮಾಡೋದ್ರ ಫಾಲೋ ಮಾಡ್ಕೊಂಡೆಲ್ಲ ತೋರಿಸಿ ಅದಾದ್ಮೇಲೆ ನಮ್ಗೆ ಮುಂದೆ ಬಿಟ್ಟು ನಾವು ಹಿಂದೆ ಏನ್ ಮಿಸ್ಟೇಕ್ ಮಾಡಿದೀವಿ ಅಂತ ಹಿಂದೆ ನಿಂತ್ಕೊಂಡು ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡ್ತಾರೆ. ಸೊ ಇಲ್ಲಿಗೆ ನಮ್ಮ ಡೇ 2 ಅಲ್ಲೂ ಎಲ್ಲ ಸೆಷನ್ಗಳು ಮುಗಿದಿದೆ. ಈ ಡೇ 2 ಸೆಷನ್ ಅಲ್ಲಿ ತುಂಬಾ ಕಲ್ತಿದೀವಿ ಅಂಡ್ ಡೇ 1 ಸೆಷನ್ ಅಲ್ಲೂ ತುಂಬಾ ಕಲ್ತಿದೀವಿ. ಅಂಡ್ ಡೇ 2 ಅಲ್ಲಿ ಆಲ್ಮೋಸ್ಟ್ ಡೇ 1ಗೂ ಡೇ 2ಗೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಡೇ 1ಗೂ ಡೇ 2ಗೂ ಬಿಕಾಸ್ ಇವಾಗ ಡೇ 2 ಅಲ್ಲಿ ನಮಗೆ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ಓಡಿಸ್ಬೇಕಾದ್ರೆ. ಅಂಡ್ ಒಂದೊಂದು ಕರ್ವ್ಸ್ ಅಲ್ಲೂ ಬೆಂಡ್ ಮಾಡಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ವಿ ಡೇ 1 ಅಲ್ಲಿ. ಸೊ ಡೇ 2 ಅಲ್ಲಿ ಅದಕ್ಕೆಲ್ಲ ಒಂದು ತುಂಬಾ ಕಾನ್ಫಿಡೆನ್ಸ್ ಬಂದು ಬೇರೆ ಲೆವೆಲ್ ಅಲ್ಲೇ ಮಾಡಿದೀವಿ. ಅಂಡ್ ಆಲ್ವೇಸ್ ದೇರ್ ಇಸ್ ಅ ರೂಮ್ ಟು ಲರ್ನಿಂಗ್ ಅಂತ ಹೇಳ್ತಾರಲ್ಲ. ಸೊ ಅದೇ ತರ ಪ್ರತಿ ಒಂದು ಟ್ರ್ಯಾಕ್ ಸೆಷನ್ ಅಲ್ಲೂ ಲರ್ನಿಂಗ್ ಇದ್ದೇ ಇರುತ್ತೆ. ಅಂಡ್ ನಾವು ಈ ಒಂದು ಟ್ರ್ಯಾಕ್ ಸೆಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಅಂಡ್ ಅದನ್ನ ನಾವು ನಮ್ಮ ರೈಡಿಂಗ್ ಅಲ್ಲಿ ಡೈಲಿ ರೈಡಿಂಗ್ ಆಗಿರ್ಬೋದು, ಇಲ್ಲ ನಮ್ಮ ವೀಕೆಂಡ್ ರೈಡಿಂಗ್ ಆದ್ರೂ ಅದನ್ನ ಇನ್ಫ್ಯೂಸ್ ಮಾಡ್ಬೋದು. ಅಂಡ್ ಅಫ್ಕೋರ್ಸ್ ಈ ತರ ಟ್ರ್ಯಾಕ್ ಅಲ್ಲಿ ಕಾರ್ನರಿಂಗ್ ಮಾಡೋತ್ರ ಎಲ್ಲ ಇವೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅಟ್ ಲೀಸ್ಟ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಖಂಡಿತ ಇದ್ದೇ ಇರುತ್ತೆ. ನೀವೇನಾದ್ರು ಒಬ್ರು ಬೈಕರ್ ಆಗಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡಿದಿರಾ CRA ಮೋಟರ್ ಸ್ಪೋರ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಟ್ರ್ಯಾಕ್ ಸೆಷನ್ ತಗೊಬಹುದು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ರನ್ ಆಗ್ತಾ ಇರುತ್ತೆ. ಅವ್ರು ಕಾಲ್ ಮಾಡಿ ನಿಮ್ಮ ಒಂದು ಸೆಷನ್ ನ ನೀವು ಶೆಡ್ಯೂಲ್ ಮಾಡ್ಕೋಬಹುದು. ಕಾಸ್ಟಿಂಗು ಎಲ್ಲಾನು ಪ್ರತಿ ಒಂದು ಎಲ್ಲ ಅವರೇ ಹೇಳ್ತಾರೆ. CRA ಕಡೆಯಿಂದ ಯಾರನ್ನ ಒಬ್ರು ರೆಪ್ರೆಸೆಂಟೇಟಿವ್ ನ ಮಾತಾಡ್ಸೋಣ. ಪ್ರಾಬ್ಲಿ ಪ್ರತೀಕ್ ಅವ್ರನ್ನೇ ಮಾತಾಡ್ತೀನಿ. ಪ್ರತೀಕ್ ಅವ್ರು ಏನು ಹೇಳ್ತಾರೆ ಈ ಒಂದು ಟ್ರ್ಯಾಕ್ ಸೆಷನ್ ಬಗ್ಗೆ, ಪ್ರತಿಯೊಂದು ಈ ಟ್ರ್ಯಾಕ್ ಸೆಷನ್ ಬಗ್ಗೆ ಹೆಂಗೆ ನೀವು ಜಾಯ್ನ್ ಆಗ್ಬೋದು ಮಾಹಿತಿ ಎಲ್ಲ ಅವ್ರ ಹತ್ರನೇ ತಿಳಿಸ್ಕೊಡೋಣ ಬನ್ನಿ. ಇವಾಗ ಎಲ್ಲರಿಗೂ ಮೇನ್ ಡೌಟ್ ಇರೋದೇ ಹೆಂಗೆ ಸೇರ್ಕೊಳ್ಳೋದು, ಯಾವ ತರ ನಾವು ಅವರು ಟ್ರೈನಿಂಗ್ ತೊಗೊಳೋದು ಹೆಂಗೆ ಏನು ಅಂತ. ಕಂಪ್ಲೀಟ್ A to Z ಏನೇನಿದೆ ಇಲ್ಲಿಗೆ ಜಾಯ್ನ್ ಆಗ್ಬೇಕಂದ್ರೆ ಪ್ರತಿಯೊಂದು ಎಲ್ಲ ಸೊ ಯೂಶಲಿ ನಾವು ಬ್ಯಾಂಗ್ಳೂರಲ್ಲಿ, ಕೊಯಂಬತ್ತೂರಲ್ಲಿ, ಚೆನ್ನೈ ಅಂಡ್ ಡೆಲ್ಲಿಯಲ್ಲಿ ಟ್ರೈನಿಂಗ್ ಮಾಡ್ತೀವಿ. ಈವನ್ ನಾರ್ತ್ ಈಸ್ಟ್ ಅಲ್ಲೂ ಟ್ರೈನಿಂಗ್ ಮಾಡ್ತೀವಿ. ಸೊ ಯಾರಿಗೆಲ್ಲ ರೇಸಿಂಗ್ ಇಸ್ ದೇರ್ ಡ್ರೀಮ್, ಸೊ ಅವರಿಗೆ ನಾವು ಅವ್ರ ಡ್ರೀಮ್ ಫುಲ್ಫಿಲ್ ಮಾಡಕ್ ಹೆಲ್ಪ್ ಮಾಡ್ತೀವಿ. ಸೊ ಬೇಸಿಕ್ಲಿ ನಿಮ್ಮ ಹತ್ರ ರೇಸಿಂಗ್ ಕಲಿಯೋಕೆ ಬೈಕ್ ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಆರ್ ನಿಮ್ಮ ಹತ್ರ ರೈಡಿಂಗ್ ಗೇಟ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ ಟ್ರೈನಿಂಗ್ ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಪ್ಯಾಕೇಜ್ ಬಂದು ಲೆವೆಲ್ 1 ಅಂಡ್ ಲೆವೆಲ್ 2 ವಿ ಕಾಲ್ ಇಟ್ ಅಸ್ ಬೇಸಿಕ್ ಟ್ರೈನಿಂಗ್ ಪ್ರೋಗ್ರಾಮ್. ಅದು ಫಸ್ಟ್ ಸ್ಟೆಪ್. ಸೊ ಅದಕ್ಕೆ ನಾವು 21,000 ಚಾರ್ಜ್ ಮಾಡ್ತೀವಿ. ಅಂಡ್ ನಿಮ್ಗೆ ಕಂಪ್ಲೀಟ್ ಬೈಕ್ ರೈಡಿಂಗ್ ಗೇಟ್ಸ್ ಎಲ್ಲ ಸೇರಿಸ್ಬಿಟ್ಟು ಇಫ್ ಯು ವಾಂಟ್ ಅ ಕಂಪ್ಲೀಟ್ ಪ್ಯಾಕೇಜ್ ಆ ತರನು ನಾವು ಕೊಡ್ತೀವಿ. ಸೊ ಅದಕ್ಕೂ ಬೇರೆ ಫೀಸ್ ಇದೆ. ಸೊ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲಾರು ರೋಡ್ ಅಲ್ಲಿ ರೇಸ್ ಮಾಡೋದು. ರೇಸಿಂಗ್ ಅಂತ ಹೇಳಿದ್ರೆ ತುಂಬಾ ಜನರಿಗೆ ದೇ ಹ್ಯಾವ್ ದೇರ್ ಓನ್ ಒಪಿನಿಯನ್ ಅಂತ. ರೇಸಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಅ ಪ್ರೊಫೆಷನ್. ಸೊ ಇದ್ರ ಬಗ್ಗೆ ನಾವು ಆದಷ್ಟು ಅವೇರ್ನೆಸ್ ಮೂಡಿಸೋದು. ಸೊ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಫಾರ್ ದ ಪೀಪಲ್. ಸೊ ರೇಸಿಂಗ್ ಅಂತ ಹೇಳಿದ್ರೆ ಅದನ್ನು ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಸೇಫ್ ಆಗಿ ನೀವೇ ನೋಡ್ಬೋದು. ಸೊ ರೈಡಿಂಗ್ ಗೇಟ್ಸ್, ರೇಸಿಂಗ್ ಬೂಟ್ಸ್, ಲೆದರ್ ಸೂಟ್ಸ್ ಎಲ್ಲ ಹಾಕೊಂಡಿದ್ರೆ ಓಕೆ ಇನ್ಸಿಡೆಂಟ್ಸ್ ಆಗುತ್ತೆ, ಬಟ್ ದೆನ್ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ವಿ ಕ್ಯಾನ್ ರೆಡ್ಯೂಸ್ ಇಟ್. ಸೊ ಈವನ್ ದಿಸ್ ಇಸ್ ಅ ಪ್ರೊಫೆಷನ್, ವೆನ್ ಇಟ್ಸ್ ಡನ್ ರೈಟ್ ಇಟ್ ಕ್ಯಾನ್ ಟೇಕ್ ಯು ಸಮ್ವೇರ್ ಎಲ್ಸ್. ಸೊ ಆ ತರ ಹೌದು. ಸೊ ಲೆವೆಲ್ 1 ಅಂಡ್ ಲೆವೆಲ್ 2 ಅಲ್ಲಿ ಇಟ್ಸ್ ಜಸ್ಟ್ ಇಂಟ್ರೊಡಕ್ಷನ್ ಟು ರೇಸಿಂಗ್. ಸೊ ನಿಮ್ಗೆ ರೇಸಿಂಗ್ ಅಲ್ಲಿ ಏನೆಲ್ಲ ಇರುತ್ತೆ, ನಿಮ್ಗೆ ರೇಸಿಂಗ್ ಲೈನ್ಸ್ ಆಗ್ಲಿ ಆರ್ ಟ್ರ್ಯಾಕ್ ಅಲ್ಲಿ ಗಾಡಿ ಹೆಂಗ್ ಬಿಡ್ಬೇಕು, ಯಾವ ಗೇರಿಂಗ್ ಯೂಸ್ ಮಾಡ್ಬೇಕು, ಇಲ್ಲ ಲೈನ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಹೆಂಗೆ ಜಡ್ಜ್ ಮಾಡ್ಬೇಕು, ರೇಸ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಪ್ರಾಕ್ಟೀಸ್, ಆರ್ ರೇಸಿಂಗ್ ಅಲ್ಲೇ ತುಂಬಾ ಸಿಲೆಬಸ್ ಇದೆ. ಫ್ಲಾಗ್ಸ್, ರೇಸಿಂಗ್ ಆಫೀಷಿಯಲ್ಸ್, ರೇಸಿಂಗ್ ಪ್ರೊಸೀಜರ್ಸ್. ಸೊ ಇದನ್ನೆಲ್ಲ ನಾವು ಬೇಸಿಕ್ ಅಲ್ಲಿ ಹೇಳ್ತೀವಿ. ಸೊ ವಿ ವಿಲ್ ಇಂಟ್ರೊಡ್ಯೂಸ್ ದೆಮ್ ಟು ರೇಸಿಂಗ್ ಇನ್ ಬೇಸಿಕ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಟ್ರೈನಿಂಗ್ ಸೆಷನ್ ಅಂತ ಕರಿತೀವಿ. ಅಲ್ಲಿ ನೀವು ಬೇಸಿಕ್ ಅಲ್ಲಿ ಏನೆಲ್ಲ ಕಲ್ತಿದ್ದೀರಾ, ಸೊ ವಿ ಟ್ರೈ ಟು ಪಾಲಿಶ್ ಯು. ಸೊ ನಿಮ್ಮ ಸ್ಕಿಲ್ಸ್ನ ಪಾಲಿಶ್ ಮಾಡಿ ವಿ ಟ್ರೈ ಟು ಮೇಕ್ ಯು ಅ ಬೆಟರ್ ರೇಸರ್ ಆ್ಯಂಡ್ ಫಾಸ್ಟರ್ ಆನ್ ಅ ರೇಸ್ ಟ್ರ್ಯಾಕ್. ಹಾಗೆ ಆ್ಯಂಡ್ ಆಫ್ಟರ್ ದ್ಯಾಟ್ ನೀವು ಒನ್ಸ್ ಯು ಫಿನಿಶ್ ಯುವರ್ ಇಂಟರ್ಮೀಡಿಯೇಟ್ ಸೆಷನ್, ನೀವು ರೆಗ್ಯುಲರ್ ಆಗಿ ನಿಮ್ಮ ಪ್ರಾಕ್ಟೀಸ್ ಸೆಷನಿಗೆ ಬರ್ಬೋದು. ಸೊ ವೆನ್ ಎವರ್ ಯು ಹ್ಯಾವ್ ಟೈಮ್, ನಾವು ಯಾವಾಗ ಟ್ರೈನಿಂಗ್ ಸೆಷನ್ ಮಾಡ್ತೀವಿ ಅವಾಗ ನೀವು ಬಂದು ಇಫ್ ಯು ಹ್ಯಾವ್ ಯುವರ್ ಓನ್ ಬೈಕ್ ಯು ಕ್ಯಾನ್ ಗೆಟ್ ಯುವರ್ ಬೈಕ್. ಇಲ್ಲಾಂದ್ರೆ ನಿಮ್ಮ ಹತ್ರ ಬೈಕು ರೈಡಿಂಗ್ ಗೇಟ್ಸ್ ಇಲ್ಲ ಅಂದ್ರೂ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿಲ್ಸ್ನ ನೀವು ಪಾಲಿಶ್ ಮಾಡ್ಕೋಬಹುದು. ಲೆವೆಲ್ 1 ಅಂಡ್ ಲೆವೆಲ್ 2 ಆದಮೇಲೆ ನಿಮಗೆ ರೇಸಿಂಗ್ ಬಗ್ಗೆ ಗೊತ್ತಿದೆ
ಇದೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನಾವು. ಅಂಡ್ ನಮ್ಮ ಅಕಾಡೆಮಿಲಿ ನಾವು ಎಕ್ಸಾಮ್ ಮಾಡ್ತೀವಿ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಮಾರ್ಕ್ಸ್ ಸಿಗುತ್ತೆ ಆ ಮಾರ್ಕ್ಸ್ ಬೇಸಿಸ್ ಮೇಲೆ ನಾವು ನಿಮ್ಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ. ಸೊ ದಟ್ ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮ್ಗೆ ರೇಸಿಂಗ್ ಲೈಸೆನ್ಸ್ ಸಿಗುತ್ತೆ. ಸೊ ಇಂಡಿಯಾದಲ್ಲಿ ನೀವು ರೇಸಿಂಗ್ ಮಾಡ್ಬೇಕು ಅಂತಿದ್ರೆ ನಿಮ್ಮ ಹತ್ರ ರೇಸಿಂಗ್ ಲೈಸೆನ್ಸ್ ಇರಬೇಕು. ಸೊ ಈ ರೇಸಿಂಗ್ ಲೈಸೆನ್ಸ್ ಯಾವಾಗ ಸಿಗುತ್ತೆ ಅಂದ್ರೆ ಓನ್ಲಿ ಒನ್ಸ್ ಯು ಗೆಟ್ ಸರ್ಟಿಫೈಡ್ ಫ್ರಮ್ ಅನ್ ಅಕಾಡೆಮಿ ಯು ಕ್ಯಾನ್ ಅಪ್ಲೈ ಫಾರ್ ರೇಸಿಂಗ್ ಲೈಸೆನ್ಸ್ ಅಂಡ್ ಗೆಟ್ ಇಟ್. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್, ಇವಾಗ ನೀವು ನೋಡಿದ್ರಿ ಹೆಂಗಿತ್ತು ಟ್ರ್ಯಾಕ್ ಸೆಕ್ಷನ್ ಪ್ರತಿಯೊಂದು ಎಲ್ಲಾನು. ಅಂಡ್ ನಾನು ಇವಾಗ ಹೇಗೆ ಇಲ್ಲಿ ಟ್ರ್ಯಾಕ್ ಸೆಕ್ಷನ್ಗೆ ಬಂದೀನಿ, ಇದೇ ತರನೇ ತುಂಬಾ ಜನ ಟ್ರ್ಯಾಕ್ ಸೆಕ್ಷನ್ಗೆ ಇಲ್ಲಿ ಬಂದಿದ್ದಾರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಇಲ್ಲಿ ಸೋಫಾರ್ CRA ಇಲ್ಲಿ ಯಾವ ತರ ನೋಡ್ಕೊಂತಾರೆ ಪ್ರತಿಯೊಂದನ್ನು ಸೆಷನ್ ತೊಳಕ್ ಬಂದಿರೋ ಹತ್ರನೇ ಮಾತಾಡ್ಸೋಣ. ಸೊ ಫಸ್ಟ್ ಇಲ್ಲೊಬ್ರು ಇದ್ದಾರೆ, ನಮ್ಮ ಗಾಡಿ ನೋಡ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. Hi, my name is Vamsi. I came for CRA Motorsport for having my open track day session. Actually, I'm participating for Nationals 2025 Championship with R15 stock category. So I am here with CRA to get my track days every weekend. Believe this is the best track days happening in Bangalore and the best opportunity to riders come over here, experience their bikes with their in the track and have a great session. The place is pretty good. The instructors are very knowledgeable, so you're gonna be fine. They take care of you and they make sure you try your best not to crash. So I can definitely recommend them for getting your level 1 and level 2 license. So I came for the beginner class and it was really informative and I learned a lot of new things like proper riding techniques and cornerings and how to handle the bike, you know, the proper way to use foot placement and everything else. So I would definitely recommend this course to any motorcycle riders who's looking to increase their riding skills. ಓಕೆ ಬಾಯ್ಸ್, ಬನ್ನಿ ಹೋಗೋಣ ಇಲ್ಲಿಂದ. ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನಮಗಂತೂ, ಯಪ್ಪ. ಸೊ ಬಾಯ್ಸ್ ನೋಡಿದ್ರಲ್ಲ ನಮ್ಮ ಟ್ರ್ಯಾಕ್ ಸರ್ಟಿಫಿಕೇಷನ್ ಹೇಗಿತ್ತು ಅಂತ. ಲೆವೆಲ್ 1 ಲೆವೆಲ್ 2 ಕಂಪ್ಲೀಟ್ ಆಗಿದೆ. ನಿಮಗೆ ಗೊತ್ತಿರೋ ಹಂಗೆ ನೀವು ಈ ಸರ್ಟಿಫಿಕೇಷನ್ ಮಾಡ್ಕೋಬಹುದು. ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳೋದಲ್ಲ, ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತ ಕೇಳೋದಾದ್ರೆ ರೇಸಿಂಗ್ ಲೈಸೆನ್ಸ್ ಕೂಡ ನೀವು ಅಪ್ಲೈ ಮಾಡಬಹುದು ಈ ಒಂದು ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ರೇಸಿಂಗ್ ಅಕಾಡೆಮಿಗಳು ಇದಾವೆ, ಬಟ್ ದಿ ಮೋಸ್ಟ್ ಅಫೋರ್ಡಬಲ್ ರೇಸಿಂಗ್ ಅಕಾಡೆಮಿ ಬಂದು CRAನೇ. ಸೊ CRAಗೆ ಸೈನ್ ಅಪ್ ಮಾಡ್ಕೊಂಡು ನೀವು ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ವರ್ತ್ ಆಗಿರುತ್ತೆ ಅಂತ ಹೇಳ್ತೀನಿ. ಅಂಡ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದೊಂದು ಖುಷಿ ಆಗುತ್ತೆ. ಅಂಡ್ ತುಂಬಾ ಕಲ್ತೀನಿ ಈ ಒಂದು ಟ್ರ್ಯಾಕ್ ಸೆಷನ್ ಅಲ್ಲಿ, ಈ ಸರ್ಟಿಫಿಕೇಶನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಲ್ತೀನಿ. ಅಂಡ್ ತುಂಬಾ ಕಲಿಯಕ್ಕಿದೆ ಇನ್ನ ಗಾಡಿಗಳ ಬಗ್ಗೆ. ಅಂಡ್ ಇನ್ನೊಂದು ಏನ್ ಹೇಳೋದು ಅಂದ್ರೆ ಅಲ್ಲಿ ಕಲ್ತಿರೋಂತ ಸ್ಕಿಲ್ಸ್ ನ ನಾವು ಅದನ್ನ ರೋಡ್ ಅಲ್ಲಿ ಇದ್ ಮಾಡಕ್ಕಾಗಲ್ಲ, ಬಟ್ ರೇಸ್ ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕಾದ್ರೆ ಆಬ್ವಿಯಸ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಗೆ ಗೊತ್ತಿರೋಂಗೆ ಯಮಹ ಇಂದನೂ ಟ್ರ್ಯಾಕ್ ಡೇಸ್ ಆರ್ಗನೈಸ್ ಮಾಡ್ತಾರೆ, KTM ಇಂದನೂ ಆರ್ಗನೈಸ್ ಮಾಡ್ತಾರೆ, KTM RC ಕಪ್ ಅಂತ ಎಲ್ಲ ಮಾಡ್ತಾರೆ. ಸೊ ಅಲ್ಲೆಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು. ಅವಾಗ ಈ ಒಂದು ಸ್ಕಿಲ್ಸ್ ಗೊತ್ತಿದ್ರೆ ಆಬ್ವಿಯಸ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಬೆಟರ್ ನಾಲೆಜ್ ಟ್ರ್ಯಾಕ್ಸ್ ಎಲ್ಲ ಅವಾಗ. ಸೊ ಅದರಿಂದ ಇದೆಲ್ಲ ಸರ್ಟಿಫಿಕೇಶನ್ ಮಾಡೋದು ಅದೊಂದು ಸ್ಕಿಲ್ ಅಪ್ಗ್ರೇಡ್ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ರೈಡಿಂಗ್ ಕಾನ್ಫಿಡೆನ್ಸ್ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ಗೆ ಹೋಗುತ್ತೆ. ಅಂಡ್ ನೀವು ಈ ಸರ್ಟಿಫಿಕೇಶನ್ ಮಾಡ್ಕೋಬೇಕಂದ್ರೆ CRA Motorsports ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರ ಇನ್ಸ್ಟಾ ID ಆಗಿರ್ಬೋದು, ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಅಂಡ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಅಂಡ್ ಇಫ್ ಪಾಸಿಬಲ್ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ. ಸೊ ಚೆಕ್ಔಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನೀವು ನಿಮ್ಮ ಟ್ರ್ಯಾಕ್ ಸರ್ಟಿಫಿಕೇಶನ್ ನ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗಿರುತ್ತೆ. ಅಂಡ್ ಇಫ್ ಯು ವಾಂಟ್ ಟು ಗೋ ಫರ್ದರ್, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಸಾಕಾಗಿತ್ತು. ಅಂಡ್ ಎಸ್ಪೆಷಲಿ ಪ್ರತೀಕ್, ಪ್ರೀತಮ್ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಂಡ್ ಆಲ್ ದಿ ಕ್ರೂ ಮೆಂಬರ್ಸ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ, ಅಶೋಕ್ ಆಗಿರ್ಬೋದು, ಇನ್ನೊಂದಷ್ಟು ಜನ ಇದ್ರು. ಸೊ ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡಿ ಅಸಿಸ್ಟ್ ಮಾಡಿದ್ರು. ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಟ್ಟರು ನನಗೆ ಇಲ್ಲಿ ಟ್ರ್ಯಾಕ್ ಸೆಷನ್ ಅಲ್ಲಿ. ತುಂಬಾ ನೀಟಾಗಿ ಏನೇ ಮಿಸ್ಟೇಕ್ ಮಾಡಿದ್ರು ಏನು ಇದ್ ಮಾಡಿದಿರಾ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಸಿ, ಏನ್ ಫಾಲ್ಟ್ ಇದೆ, ಫಾಲ್ಟ್ ಏನ್ ಕಾಸು, ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ, ಲೈಕ್ ಹೆಂಗೆ ಅದನ್ನ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ಪ್ರತಿಯೊಂದು ಹೇಳ್ಕೊಟ್ರು. ಓವರ್ ಆಲ್ ಮಾರ್ವೆಲಸ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಅದು ಇಷ್ಟ ಆಗಿರೋ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.